ಮಾಧ್ಯಮ ಪ್ರತಿನಿಧಿಗಳಿಗೆ, ಹಾಸನ ಜಿಲ್ಲಾ ಮಾಧ್ಯಮ ಪ್ರತಿನಿಧಿಗಳಿಗೆ ಸ್ವಾಗತ. 60 ಸೆಂಟರ್ ರಿಲೀಸ್ ಆಗ್ತಿದೆ ಸರ್. ಅದೇ ನಾವೇ ಫಿಕ್ಸ್ ಆಗ್ತಾ ಇದ್ದೀವಿ ಸರ್ ಪ್ರಾಬ್ಲಮ್ಮು. ನಾನು ಅಂಜನ್ ನಾಗೇಂದ್ರ, ಇಲ್ಲಿಯ ಪ್ರತಿಭೆನೆ. ನಾನು ಮುಂಚೆ ರಂಗಸಿರಿ ಅಂತ ಒಂದು ನಾಟಕ ತಂಡ ಇತ್ತು. ಸೊ ಅಲ್ಲಿಯ ನಾನು ಚಿಕ್ಕದ್ರಿಂದನೂ ಒಂದಷ್ಟು ನಿಮ್ಗಳನ್ನೆಲ್ಲ ನೋಡಿಕೊಂಡೇ ಬೆಳೆದವನು. ನನ್ನ ಮೊದಲನೇ ಸಿನಿಮಾ ನಾನು ಶಾರ್ಟ್ ಮೂವಿ ಬಂದಾಗಲೂ ನಿಮ್ಮ ಸಪೋರ್ಟ್ ಸಿಕ್ಕಾಬಟ್ಟೆ ಇತ್ತು. ಒಂದು ಚಿಕ್ಕ ಶಾರ್ಟ್ ಮೂವಿ ಮಾಡಿದಾಗಲೂ. ಅದಾದಮೇಲೆ ಕಂಬಳಿಹುಳ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕೂ ತುಂಬ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ರಿ. ಈಗ ನನ್ನ 2ನೇ ಹೆಜ್ಜೆ ಇದು, ಎಲ್ಲೋ ಜೋಗಪ್ಪ ನೀನು ಅರಮನೆ. ಪ್ರತಿ ಕಲಾವಿದರಿಗೂ ಒಂದೊಂದು ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದು ನನಗೆ ಮೇಜರ್ ಸ್ಟೆಪ್ ಇರೋವಂಥ ಒಂದು ಸಿನಿಮಾ. ಸರ್ ಹೇಳ್ದಂಗೆ ಇದೊಂದು ಎಮೋಷ್ನಲ್ ಜರ್ನಿ ಇರೋವಂಥ ಟ್ರಾವೆಲ್ ಜೊತೆಗೆ ಒಂದು ಎಮೋಷ್ನಲ್ ಜರ್ನಿ ಇರೋವಂಥ ಸಿನಿಮಾ. ನಾನು ಇದರಲ್ಲಿ ಆದಿ ಅನ್ನೋ ಒಂದು ಪಾತ್ರನ ಮಾಡಿದ್ದೀನಿ. ಪ್ರತಿ ಮನೇಲೂ ಅಪ್ಪ ಮಗನ ನಡುವೆ ಇರುವಂಥ ಒಂದು ಕತೆ ಇದು. ಎಲ್ಲರ ಮನೆಯಲ್ಲೂ ಈ ಥರದೊಂದು ಕತೆ ಇದ್ದೇ ಇರುತ್ತೆ. ನಾವು ಬರೀ ಪ್ಲೇಸ್ಗಳ ಜೊತೆ ಜರ್ನಿ ಮಾಡಲ್ಲ, ಒಂದಷ್ಟು ಎಮೋಷನ್ಸ್ಗಳ ಜೊತೆ, ಒಂದಷ್ಟು ಕಲ್ಚರ್ಗಳ ಜೊತೆ, ಲ್ಯಾಂಗ್ವೇಜ್ಗಳ ಜೊತೆ, ಯಾವ್ಯಾವ ಪ್ಲೇಸಲ್ಲಿ ಶೂಟ್ ಮಾಡಿದ್ವಿ ಅಂತ ಆಗಲೇ ಸರ್ ಹೇಳಿದ್ರು. ಸೊ ಹಾಗೆ ಬೇರೆ ಬೇರೆ ಕಲ್ಚರು, ಬೇರೆ ಬೇರೆ ನೇಚರ್ ಜೊತೆ ನಾವು ಇಡೀ ಸಿನಿಮಾನ ಶೂಟ್ ಮಾಡಿದ್ವಿ. ಹಾಗೆ ಇಡೀ ಕತೆ ಅಲ್ಲಿ ಹೋಗುತ್ತೆ. ಒಳ್ಳೊಳ್ಳೆ ಕಲಾವಿದರುಗಳು ಇದರಲ್ಲಿ ದೊಡ್ಡ ಕಲಾವಿದರುಗಳು ಆ್ಯಕ್ಟ್ ಮಾಡಿದ್ದಾರೆ. ನನ್ನ ತಂದೆಯಾಗಿ ಶರತ್ ಲೋಹಿತಾಶ್ವ ಸರ್ ಆ್ಯಕ್ಟ್ ಮಾಡಿದ್ದಾರೆ, ಬಿರಾದರ್ ಸರ್ ಇದ್ದಾರೆ, ಘಟಾನುಘಟಿಗಳೇ ಇದ್ದಾರೆ. ಅಂದರೆ ನಿಮಗೆ ಒಂದೊಳ್ಳೆ ಕಲಾವಿದರ ತಂಡ ಇಡೀ ಸಿನಿಮಾದಲ್ಲಿ ಇದೆ. ಹಾಗೆ ತುಂಬ ಒಳ್ಳೆ ಸಾಂಗ್ಸ್ಗಳಿದೆ. ಆ ಸಾಂಗ್ಸ್ಗಳು ಕೂಡ ಈಗ ಯೂಟ್ಯೂಬಲ್ಲಿ ಬಂದು ಒಂದು ಹೌದ ಹುಲಿ ಅಂತ ಒಂದು ಟ್ರೆಂಡ್ ಆಗಿದ್ದಂಥ ಒಂದು ಹುಕ್ ಲೈನದ್ದು ಒಂದು ಸಾಂಗ್ ಇದೆ. ಅದು ತುಂಬ ಚೆನ್ನಾಗಿ ಜನ ರಿಸೀವ್ ಮಾಡಿದರು. ಅದಾದಮೇಲೆ ಜಾಣಮರಿ ಅಂತ ಪ್ರಮೋದ್ ಮರುವಂತೆ ಅವರು ಬರೆದಿದ್ದು, ಅದು ತುಂಬ ಚೆನ್ನಾಗಿ ಎಲ್ಲ ಕಡೆ ಇಷ್ಟಪಟ್ಟಿದ್ದಾರೆ. ಈಗ ಟ್ರೈಲರ್ ಬಂದಾಗಲೂ ಅದಕ್ಕೆ ಸಿಕ್ಕಂಥ ರೆಸ್ಪಾನ್ಸು ನಮ್ಗೆ ಇನ್ನೊಂದಷ್ಟು ಎನರ್ಜಿನ ತಂದಿದೆ ಎಲ್ಲ ಕಡೆ ಹೋಗಿ ಪ್ರಮೋಟ್ ಮಾಡೋದಕ್ಕೆ. ಅದು ನೋಡಿದಂಥವ್ರು ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ಇಡೀ ಸಿನಿಮಾ ಏನು ಹೇಳೋಕೆ ಹೊರಟಿದ್ದಾರೆ ಮತ್ತು ಸಿನಿಮಾದ ಕ್ವಾಲಿಟಿ ಏನಿದೆ ಅಂತ ನಿಮಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಕತೆ ಟ್ರಾವೆಲ್ ಆಗ್ತಾ ಹೋಗುವಂತಹ ಸಿನಿಮಾ. ಕಥಾನಾಯಕ ಬೆಂಗಳೂರು ನೆಲಮಂಗಲ ಟೋಲಿಂದ ಹಿಮಾಲಯದವರೆಗೂ ಟ್ರಾವೆಲ್ ಮಾಡ್ತಾ ಹೋಗ್ತಾನೆ. ಅದಕ್ಕೊಂದು ಕಾರಣ ಇದೆ, ಒಂದು ಬಲವಾದ ಎಮೋಷನಲ್ ಕಾರಣ ಇದೆ. ಅವನಿಗೆ ಎದುರಿಗೆ ಬರುವ ಪಾತ್ರಗಳು, ಅವನ ಎದುರಿಗೆ ಬರುವ ಸಂದರ್ಭಗಳು ಎಲ್ಲ ಬೇರೆ ಬೇರೆ ಪ್ರಾಂತ್ಯದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಅವ್ನು ಬೆಂಗಳೂರಿಂದ ಕತೆ ಶುರು ಆದರೆ ಅಲ್ಲಿಂದ ಅವನು ಉತ್ತರ ಕರ್ನಾಟಕದ ಕೆಲವು ಭಾಗಗಳಿಗೆ ಹೋಗ್ತಾನೆ, ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾನೆ, ಅಲ್ಲಿಂದ ಮಧ್ಯಪ್ರದೇಶ, ಡೆಲ್ಲಿ, ಆಗ್ರಾ, ಪಂಜಾಬ್, ಆಗ್ರಾ, ಚಂಡೀಗಢ ಸೈಡ್ ಎಲ್ಲ ಹೋಗ್ತಾನೆ. ಮತ್ತು ಅಲ್ಲಿಂದ ಇದಕ್ಕೆ ಹೋಗ್ತಾನೆ, ಅದು ಮನಾಲಿ ಕಡೆ ಹೋಗ್ತಾನೆ, ಹಿಮಾಲಯಕ್ಕೆ ಹೋಗ್ತಾನೆ, ಉತ್ತರಾಖಂಡ್, ಸುಮಾರು ಒಂದು ದೇಶ ಅಲ್ಕೊಂಡು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗ್ತಾನೆ. ಆ್ಯಸ್ ಎ ಫಿಲ್ಮ್ ಮೇಕರ್ ನಾವು ಒಂದು 3000 ಕಿಲೋಮೀಟ್ರ್ ಶೂಟಿಂಗಿಗೆ ಟ್ರಾವೆಲ್ ಮಾಡಿದ್ದೀವಿ. ನಾನು 25,000 ಕಿಲೋಮೀಟ್ರ್ ಲೊಕೇಶನ್ ನೋಡೋದು ಮತ್ತೆ ಅದು ಇದು ಅಂದ್ಕೊಂಡು ನಾನು ಒಬ್ಬ 25,000 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ. ಈ ಸಿನಿಮಾದ ವಿಶೇಷ ಅದೇ ಸರ್. ವೀಕ್ಷಕ ಒಂದು 100 ಬೇಸಿಕಲಿ ಮಂಗಳೂರಿನವಳು. ಈ ಕಥೆನಲ್ಲಿ ನನ್ನ ಪಾತ್ರ ಪಂಡ್ರಾಪುರ್ನ ಒಂದು ಮರಾಠಿ ಹುಡುಗಿಯಾಗಿರ್ತೀನಿ. ಅಂದರೆ ಟೆಂಪಲ್ ಟೌನ್ನಲ್ಲಿ ಅದು ಏನು ಮಾಡ್ತಿರ್ತಾರೆ ಆ ರೀತಿ ಪಾತ್ರ ಬರುತ್ತೆ. ನಾನು ಈ ಕಥೆನಲ್ಲಿ ಪಂಡ್ರಾಪುರಿಂದ ಮನಾಲಿವರೆಗೂ ಹೀರೋರ ಜೊತೆ ನನ್ನ ಕ್ಯಾರೆಕ್ಟರ್ ಹೋಗುತ್ತೆ. ಮತ್ತು ಈ ಫಿಲ್ಮ್ ಬಗ್ಗೆ ಹೇಳಬೇಕಾದ್ರೆ ಒಂದು ಇಮೋಷ್ನಲ್ ಆಗಿರೋ ಫ್ರೆಂಡ್ಶಿಪ್ನ ವ್ಯಾಲ್ಯೂಸ್, ಆದಮೇಲೆ ಫ್ರೆಂಡ್ಶಿಪ್ನ ಇಮೋಷನ್ಸ್, ಲವ್ ಸ್ಟೋರಿ, ಅಪ್ಪ ಮಗನ ಸ್ಟೋರಿ, ಹಾಗೆ ತುಂಬ ಒಂದು ಕಂಬೈನ್ಡ್ ಆಗಿರೋ ಫಿಲ್ಮ್ ಇದು. ಎಲ್ಲರೂ ಬಂದು ಥಿಯೇಟರ್ಗೆ 21ನೇ ತಾರೀಕು ಫೆಬ್ರವರಿಗೆ ನೋಡಿ. ಥ್ಯಾಂಕ್ ಯು.